ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಯೋಹಾನನ ಶುಭ ಸಂದೇಶ ಅಧ್ಯಾಯ 1, ವಾಕ್ಯಗಳು 1 ಮತ್ತು 14. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಆ ದಿವ್ಯವಾಣಿ ಮನುಷ್ಯ ಆದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಮಗದೊಮ್ಮೆ ನಾನು ಓದುತ್ತೇನೆ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಆ ದಿವ್ಯವಾಣಿ ಮನುಷ್ಯ ಆದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಪ್ರಿಯರೇ, ದೇವರ ವಾಕ್ಯ ಎಂದು ಹೇಳುವಾಗ ನಮಗೆ ಬೇರೆ ಬೇರೆ ರೀತಿಯ ಆಲೋಚನೆಗಳು ಬರುವುದು ಸಹಜ. ಕೆಲವರಿಗೆ ಈ ರೀತಿ ಅನಿಸ್ಬೋದು, ದೇವರ ವಾಕ್ಯ ಅದನ್ನು ನಾನು ಓದಬೇಕು. ಕೆಲವರಿಗೆ ಅನಿಸ್ಬೋದು, ದೇವರ ವಾಕ್ಯ ಆದ್ದರಿಂದ ಆ ವಾಕ್ಯವು ಅಡಕವಾಗಿರುವ ಈ ಪುಸ್ತಕ ಅಥವಾ ಬೈಬಲನ್ನು ಒಂದು ಒಳ್ಳೆಯ ಸ್ಥಳದಲ್ಲಿ ನಾನು ಇಡಬೇಕು. ಕೆಲವರಿಗೆ ಅನ್ನಿಸ್ಬೋದು, ಇದು ದೇವರ ವಾಕ್ಯ, ಆದ್ದರಿಂದ ಅದನ್ನು ನಾನು ಪ್ರಾರ್ಥನೆ ಮಾಡುವಾಗ ಅದನ್ನು ಓದಬೇಕು. ಅಂದರೆ ಪ್ರಾರ್ಥನೆ ಮಾಡುವಾಗ ನಾನು ದೇವರೊಡನೆ ಸಮಯ ಕಳೆಯುತ್ತೇನೆ, ಆದ್ದರಿಂದ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಈ ದೇವರ ವಾಕ್ಯವನ್ನು ಓದುವುದು ಒಳ್ಳೆಯದು ಎಂಬ ಮನೋಭಾವನೆ. ಕೆಲವರಿಗೆ ಅನಿಸ್ಬೋದು, ಇದು ದೇವರ ವಾಕ್ಯ, ಇದು ನಮಗೆ ಅಥವಾ ನನಗೆ ಹೇಳಿದ್ದಲ್ಲ. ಅದನ್ನು ಓದಲು ಅಥವಾ ಅದನ್ನು ಧ್ಯಾನಿಸಲು ಅದರೊಡನೆ ಸಮಯ ಕಳೆಯಲು ಬೇರೆ ವ್ಯಕ್ತಿಗಳಿದ್ದಾರೆ. ಅಂದರೆ ನಾನು ಇನ್ಯಾರಾದರೂ ಅದನ್ನು ಓದಿದ್ದನ್ನು ನಾನು ಆಲಿಸಿದರೆ ಸಾಕು, ಅಥವಾ ಇನ್ಯಾರಾದರೂ ಅದರ ಬಗ್ಗೆ ವಿವರಣೆ ಕೊಡುವುದನ್ನು ನಾನು ಕೇಳಿದರೆ ಸಾಕು, ನನಗೆ ಅದರಲ್ಲಿ ಏನು ಕೂಡ ಕೆಲಸವಿಲ್ಲ, ಅದು ನನಗೆ ಹೇಳಿದ್ದಲ್ಲ ಎಂಬ ಒಂದು ಮನೋಭಾವನೆ ಕೂಡ ಇರ್ಬೋದು. ಆದರೆ ಪ್ರಿಯರೇ, ನಾವು ನಿಜವಾಗಿಯೂ ದೇವರನ್ನು ಪ್ರೀತಿಸುವುದಾದರೆ ಅಥವಾ ನಿಜವಾಗಿಯೂ ನಾವು ಯೇಸುವನ್ನು ವಿಶ್ವಾಸಿಸುವುದಾದರೆ ದೇವರ ವಾಕ್ಯದ ವಿನಃ ಅದು ಸಾಧ್ಯವಿಲ್ಲ. ಯಾಕೆಂದರೆ ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೋಡಿ, ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅಂದರೆ ಈ ಮೊದಲನೇ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ವಾಕ್ಯವೇ ದೇವರು. ಅಲ್ಲಿ ನೋಡಿ, ಆ ದಿವ್ಯವಾಣಿ ದೇವರಾಗಿದ್ದರು.
ಆದ್ದರಿಂದ ನಮಗೆ ದೇವರು ಬೇಕಾ ಅಥವಾ ದೇವರೊಡನೆ ಸಮಯ ಕಳೀಬೇಕಾ, ದೇವರೊಡನೆ ಮಾತನಾಡಬೇಕಾ, ದೇವರನ್ನು ಪ್ರೀತಿಸಬೇಕಾ, ಒಂದೇ ಒಂದು ದಾರಿ ಅಥವಾ ದೇವರನ್ನು ದರ್ಶನ ಪಡೆಯಬೇಕಾ, ದೇವರನ್ನು ಭೇಟಿಯಾಗಬೇಕಾ, ಒಂದೇ ಒಂದು ದಾರಿ ಆ ವಾಕ್ಯದ ಮುಖಾಂತರ. ಅಂದರೆ ಆ ದಿವ್ಯವಾಣಿ ದೇವರಾಗಿದ್ದರು. ಅಂದರೆ ಒಂದು ಪ್ರಶ್ನೆ ಕೇಳುವುದಾದರೆ ದೇವರು ಎಲ್ಲಿದ್ದಾರೆ ಅಥವಾ ದೇವರು ಯಾರು? ಸರಿಯಾದ ಉತ್ತರ ದೇವರ ವಾಕ್ಯವೇ ದೇವರು. ದಿವ್ಯವಾಣಿ ದೇವರಾಗಿದ್ದರು, ದೇವರ ವಾಕ್ಯವೇ ದೇವರು. ವಾಕ್ಯದ ಹೊರತು ದೇವರನ್ನು ಭೇಟಿಯಾಗಲು ಸಾಧ್ಯ ಇಲ್ಲ. ಆದ್ದರಿಂದ ದೇವರು ನಮಗೆಲ್ಲರಿಗೂ ಬೇಕು. ನಾವು ಹೇಳ್ತೇನೆ ನಾನು ದೇವರನ್ನು ಪ್ರೀತಿಸ್ತೇನೆ, ನಂಬುತ್ತೇನೆ. ಆದರೆ ವಾಕ್ಯದ ವಿಷಯ ಬರುವಾಗ ಕೆಲವೊಮ್ಮೆ ನಾವು ಈ ರೀತಿ, ನಾನು ಆರಂಭದಲ್ಲಿ ಹೇಳಿದ ಹಾಗೆ, ಇದು ನನಗೆ ಹೇಳಿದಲ್ಲ, ನನಗೆ ಸೇರಿದಲ್ಲ. ಈ ವಾಕ್ಯದಲ್ಲಿ ಸಮಯ ಕಳೆಯಲು ಅಥವಾ ಅದನ್ನು ಧ್ಯಾನಿಸಲು, ಅದರ ಬಗ್ಗೆ ಅದನ್ನು ವಿವರಿಸಿ ಹೇಳಬೇಕಾದ್ರೆ, ಅದರ ಬಗ್ಗೆ ಮಾತನಾಡಬೇಕಾದ್ರೆ ಅದಕ್ಕಾಗಿ ಮೀಸಲಾದ ವ್ಯಕ್ತಿಗಳಿದ್ದಾರೆ. ನನಗೆ ಅದು ಸಂಬಂಧಪಟ್ಟದಲ್ಲ ಎಂಬ ಒಂದು ಮನೋಭಾವನೆ ಇರುವ ಜನರೂ ಇರಬಹುದು. ಆದರೆ ನಾನು ದೇವರನ್ನು ನಂಬುವವನಾದರೆ ಆ ವಾಕ್ಯ ನನಗೆ ಬಹಳ ಹತ್ತಿರವಾದ ವಿಷಯವಾಗಿರಬೇಕು. ನಾನು ದೇವರನ್ನು ನಂಬುತ್ತೇನೆ, ವಿಶ್ವಾಸಿಸ್ತೇನೆ ಅಂತ ಹೇಳ್ತೇನೆ. ಆದರೆ ವಾಕ್ಯ ಅನ್ನುವಾಗ ನಾನು ಕೆಲವೊಮ್ಮೆ ದೂರ ಸರಿಯುವುದು ಉಂಟು. ಕೆಲವೊಮ್ಮೆ ಆ ವಾಕ್ಯವನ್ನು, ಒಂದು ವಚನ ಇರ್ಬೋದು, ಚರ್ಚಿನಲ್ಲಿ ಅಥವಾ ಎಲ್ಲಿಯಾದರೂ ಒಂದು ವಚನ ಓದಲಿಕ್ಕೆ ಹೇಳಿದಾಗ ನಾವು ತುಂಬ ತುಂಬ ವಿಷಯಗಳ ಮುಂದೆ, ನಾನು ನನ್ನ ಕನ್ನಡಕ ತರಲಿಲ್ಲ, ಅಥವಾ ನನಗೆ ಕಣ್ಣು ಸರಿ ಕಾಣುವುದಿಲ್ಲ, ನಾನು ಇವತ್ತು ಓದುವುದಿಲ್ಲ, ಇನ್ನೊಮ್ಮೆ ಓದ್ತೇನೆ, ನಾನು ಇಷ್ಟು ತನಕ ಓದಲಿಲ್ಲ, ನನಗೆ ಭಯ ಆಗ್ತದೆ. ಪ್ರಿಯರೇ, ದೇವರ ಬಗ್ಗೆ, ಅವರಿಗೆ ಸಂಬಂಧಪಟ್ಟ ವಿಷಯಗಳನ್ನು ಬರೆದ ಈ ಬೈಬಲ್ ಗ್ರಂಥದಲ್ಲಿರುವ ಆ ವಚನಗಳನ್ನು ಓದಲು ನಾನು ಹಿಂಜರಿಯುವುದಾದರೆ, ನಾನು ದೂರ ಸರಿಯುವುದಾದರೆ, ನಾನು ಅದರಲ್ಲಿರುವ ಆ ದೇವರನ್ನು ಅರಿಯುವುದಾದರೂ ಹೇಗೆ? ಯಾಕೆಂದರೆ ನಾವು ಓದುವ ಎಲ್ಲ ಪುಸ್ತಕಗಳಲ್ಲಿ ನನಗೆ ಮೊದಲ ಪುಸ್ತಕ, ನಾನು ಪ್ರಥಮ ಸ್ಥಾನ ಕೊಡಬೇಕಾದ ಪುಸ್ತಕ ಯಾವುದಂದರೆ ಪವಿತ್ರ ಗ್ರಂಥ, ಅದೇ ಬೈಬಲ್ ಗ್ರಂಥ. ಮತ್ತು ಪ್ರಿಯರೇ, ಆ ಬೈಬಲ್ ಗ್ರಂಥ ಅನ್ನುವಾಗ ಎರಡನೇ ರೀತಿಯ ವ್ಯಕ್ತಿಗಳು ನಾನು ಹೇಳಿದೆ, ಅದನ್ನು ನಾನು ಒಂದು ಒಳ್ಳೆಯ ಸ್ಥಳದಲ್ಲಿ ಇಟ್ಟು ಹೂಮಾಲೆ ಹಾಕಿ ಅದನ್ನು ವಾರಕ್ಕೊಮ್ಮೆ ಸ್ವಲ್ಪ ಧೂಳನ್ನು ತೆಗೆದು ಅದನ್ನೊಂದು ಪವಿತ್ರ ಸ್ಥಳದಲ್ಲಿ ಇಟ್ಟರೆ ಸಾಕು ಎಂಬ ಒಂದು ಮನೋಭಾವನೆ ಇರ್ಬೋದು. ಆ ಪುಸ್ತಕ ದೇವರಲ್ಲ, ಆ ಪುಸ್ತಕದೊಳಗಿರುವ ವಚನಗಳು, ಆ ವಾಕ್ಯಗಳು ದೇವರಾಗಿದ್ದಾರೆ. ಕೆಲವೊಮ್ಮೆ ನಮಗೆ ಆ ಪುಸ್ತಕವೇ ದೇವರೆಂಬಂತೆ ಆ ರೀತಿಯ ಒಂದು ಮನೋಭಾವನೆಯಲ್ಲಿ ನಾವು ಇರ್ಬೋದು. ಆದ್ದರಿಂದ ಅದೊಂದು ಒಳ್ಳೆಯ ಸ್ಥಳದಲ್ಲಿ ಇರುವುದು, ಹೂಮಾಲೆ ಹಾಕಿರ್ಬೋದು, ಅದಕ್ಕೆ ಒಂದು ಸ್ಟ್ಯಾಂಡ್ ಮಾಡಿ ಆ ಸ್ಟ್ಯಾಂಡ್ನಲ್ಲಿ ನಾವು ಇಡ್ಬೋದು. ಆದರೆ ಅದನ್ನು ನಾವು ತೆರೆದು ಉಪಯೋಗಿಸದೇ ಇದ್ದರೆ, ಓದದೇ ಇದ್ದರೆ, ಅದರಲ್ಲಿರುವ ಆ ದೇವರು, ಅವರ ಬಗ್ಗೆ ನಾನು ಅರಿಯುವುದಾದರೂ ಹೇಗೆ? ಮತ್ತೆ 14ನೇ ವಾಕ್ಯ ನಾನು ಹೇಳಿದೆ, ಅಲ್ಲಿ ಹೇಳಿದೆ, ಯಾರು? ಆ ವಾಕ್ಯ ಎಂಬವರು ಮನುಜರಾದರು ಮತ್ತು ನಮ್ಮೊಡನೆ ವಾಸ ಮಾಡಿದರು. ಆ ದಿವ್ಯವಾಣಿ ಮನುಷ್ಯ ಆದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಇವರು ಯಾರು ಅಂತ ಹೇಳಿದರೆ ಖಂಡಿತವಾಗಿ ನಾವು ಹೇಳ್ತೇವೆ ಅವರು ಯೇಸು ಕ್ರಿಸ್ತರು ಅಂತ. ಅಂದರೆ ಆ ದಿವ್ಯವಾಣಿ ಎಂಬವರು ದೇವರಾಗಿದ್ದರು, ಆ ದೇವರು ಮನುಜರಾಗಿ ಈ ಲೋಕಕ್ಕೆ ಬಂದರು. ಅವರು ಯಾರು? ಅವರು ಯೇಸು ಕ್ರಿಸ್ತರು. ಅಂದರೆ ಯೇಸು ಕ್ರಿಸ್ತರನ್ನು ನೀನು ಅರಿಬೇಕಾ, ಯೇಸು ಕ್ರಿಸ್ತರ ದರ್ಶನ ಪಡೆಯಬೇಕಾ, ಯೇಸು ಕ್ರಿಸ್ತರ ಬಗ್ಗೆ ಜ್ಞಾನವನ್ನು ಪಡೆಯಬೇಕಾ, ಅದಕ್ಕೆ ಬೈಬಲ್ ಗ್ರಂಥವೇ ಮೂಲ. ದೇವರನ್ನು ಅರಿಬೇಕಾ, ದೇವರೊಡನೆ ಸಂಬಂಧ ಬೆಳೆಸಬೇಕಾ, ದೇವರನ್ನು ಪ್ರೀತಿಸಬೇಕಾ, ದೇವರ ದರ್ಶನ ಪಡೆಯಬೇಕಾ, ಬೈಬಲ್ ಗ್ರಂಥವೇ ಮೂಲ. ಅಂದರೆ ಆ ವಾಕ್ಯಗಳೇ ಬಹಳ ನಮ್ಮ ಮೂಲವಾಗಿವೆ ದೇವರನ್ನು ಅರಿಯಲು, ಯೇಸು ಕ್ರಿಸ್ತರನ್ನು ಅರಿಯಲು. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಎಲ್ಲರೂ ಹೇಳ್ತೇವೆ ನಾವು ದೇವರನ್ನು ಪ್ರೀತಿಸ್ತೇವೆ.
ಅದು ಒಂದು ಹಂತ. ಆದರೆ ಆ ವಾಕ್ಯವೇ ದೇವರಾಗಿದ್ದರು, ಆ ವಾಕ್ಯ ಎಂಬರು, ಆ ದಿವ್ಯವಾಣಿ ಎಂಬರು ಮನುಜರಾದರು, ನಮ್ಮೊಡನೆ ವಾಸ ಮಾಡಿದರು. ಆದ್ದರಿಂದ ಯೇಸು ತುಂಬ ಕಡೆ ಹೇಳಿದ್ದುಂಟು, ನಾನು ಮತ್ತು ಪಿತನು ಒಂದೇ ಆಗಿದ್ದೇವೆ. ಯಾರು ನನ್ನನ್ನು ನೋಡಿದ್ದಾರೋ ಅವರು ಪಿತನನ್ನು ನೋಡಿದ್ದಾರೆ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ದೇವರನ್ನು ನಿಜವಾಗಿಯೂ ವಿಶ್ವಾಸಿಸುವುದಾದರೆ ಆ ದೇವರು ಬೇರೆ ಯಾರೂ ಅಲ್ಲ, ಅವರೇ ಯೇಸು ಕ್ರಿಸ್ತರು. ನಾವು ದೇವರನ್ನು ನಿಜವಾಗಿಯೂ ಆರಾಧಿಸುವುದಾದರೆ ಆ ದೇವರು ಬೇರೆ ಯಾರೂ ಅಲ್ಲ, ಅವರೇ ಯೇಸು ಕ್ರಿಸ್ತರು. ಅಂದರೆ ಈ ಯೇಸು ಕ್ರಿಸ್ತರು ಮಾನವ ಕುಲದ ರಕ್ಷಣೆಗಾಗಿ ಬಂದವರು. ಆದ್ದರಿಂದ ಅವರು ಮಾನವರ ರೂಪ ತಾಳಿ ಬರಬೇಕಾಯ್ತು. ಏಕೆಂದರೆ ನಿಜವಾಗಿಯೂ ದೇವರು ಆತ್ಮಸ್ವರೂಪಿ. ನಾವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ದೇವರು ಹೇಳ್ತಾರೆ, ನಮ್ಮನ್ನಂತೆ ಇರುವ ಮತ್ತು ನಮ್ಮನ್ನು ಹೋಲುವ ಮನುಷ್ಯರನ್ನು ನಾವು ಸೃಷ್ಟಿ ಮಾಡೋಣ. ಅಂದರೆ ಅವರ ರೂಪ ಆತ್ಮಸ್ವರೂಪಿ. ಅವರು ಶರೀರ ಎಂಬುದು ಅವರಿಗಿಲ್ಲ. ನಾವು ಕೂಡ ಆತ್ಮಸ್ವರೂಪಿಯೇ. ನಮ್ಮಲ್ಲಿ 3 ಭಾಗಗಳಿವೆ: ಆತ್ಮ, ಪ್ರಾಣ ಮತ್ತು ಶರೀರ. ಆತ್ಮ, ಪ್ರಾಣ ಮತ್ತು ಶರೀರ. ಇದು ಥೆಸಲೋನಿಕದವರಿಗೆ ಬರೆದ ಪತ್ರ, ಮೊದಲನೇ ಪತ್ರ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೀವು ನೋಡಿದರೆ ನಮಗೆ ಗೊತ್ತಾಗ್ತದೆ, ಮನುಷ್ಯನಿಗೆ ಆತ್ಮ, ಪ್ರಾಣ ಮತ್ತು ಶರೀರ. ಇದರಲ್ಲಿ ನಿಜವಾಗಿಯೂ ಮನುಷ್ಯನ ಯಾರು ಅಂದರೆ ಆತ್ಮಸ್ವರೂಪಿ. ಆತ್ಮಸ್ವರೂಪಿ ಆಗಿರುವ ವ್ಯಕ್ತಿಯೇ ಮನುಷ್ಯ. ಇವನಿಗೆ ಒಂದು ಮನಸ್ಸಿದೆ. ಮತ್ತು ಈ ಆತ್ಮ ಎಂಬ ಈ ಮನುಷ್ಯನು ಒಂದು ಮನಸ್ಸನ್ನು ಹೊಂದಿಕೊಂಡು ಈ ಶರೀರ ಎಂಬ ದೇಹದಲ್ಲಿ ವಾಸಿಸುತ್ತಾನೆ. ಅಂದರೆ ಈ ಶರೀರ ಎಂಬುದು ಒಂದು ಮನೆ. ಶರೀರ ಎಂಬುದು ಒಂದು ಮನೆ. ಆತ್ಮಸ್ವರೂಪಿಯಾಗಿರುವ ಮನುಷ್ಯನಿಗೆ ಮನಸ್ಸನ್ನು ಹೊಂದಿಕೊಂಡು ಒಂದು ಜೀವಿಸಲು ಮನೆಯಾಗಿದೆ ಈ ಶರೀರ. ಕೆಲವೊಮ್ಮೆ ನಾವು ಎಣಿಸ್ಬೋದು, ಈ ಶರೀರವೇ ನಾನು ಅಥವಾ ಈ ಮನುಷ್ಯ ಅಂತ. ಅಲ್ಲ, ಶರೀರ ಅಲ್ಲ, ಆತ್ಮ. ದೇವರು ತಮ್ಮ ಸ್ವರೂಪದಲ್ಲಿ, ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದರು. ಆದ್ದರಿಂದ ನಾವು ಆತ್ಮ ಸ್ವರೂಪಿಯಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಯಾವಾಗ ದೇವರನ್ನು ನಾವು ಅರಿತುಕೊಳ್ಳುವುದಾದರೆ, ದೇವರನ್ನು ನಾವು ವಿಶ್ವಾಸಿಸುವುದಾದರೆ, ದೇವರನ್ನು ನಾವು ಪ್ರೀತಿಸುವುದಾದರೆ, ನಮ್ಮ ಜೀವನದಲ್ಲಿ ಆ ದೇವರು ಯಾರು ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆ ದೇವರು ಯಾರು ಅಂತ ಅರ್ಥ ಮಾಡಿಕೊಂಡ ಮೇಲೆ ಅವರು ಆತ್ಮಸ್ವರೂಪಿ, ನಾನು ಕೂಡ ಆತ್ಮಸ್ವರೂಪಿ. ಹೇಗೆ ದೇವರಿಗೆ ಶರೀರ ಇಲ್ಲವೋ, ನನಗೂ ಶರೀರ ಸ್ವರೂಪದಲ್ಲಿ ಇರುವ ನಾನಲ್ಲ, ಆತ್ಮಸ್ವರೂಪಿಯಾಗಿರುವ ನಾನಾಗಿದ್ದೇನೆ. ಆದ್ದರಿಂದ ಈ ದೇಹವೆಂಬ ಮನೆ ನಮಗೆ ಗೊತ್ತುಂಟು, ಅದು ಈ ಆತ್ಮ ನಮ್ಮಿಂದ ಬಿಟ್ಟು ಹೋದ ಮೇಲೆ ಅದು ಮಣ್ಣು ಪಾಲಾಗುತ್ತದೆ. ಅದು ನಮಗೆ ಚೆನ್ನಾಗಿ ತಿಳಿದಿರುವ ವಿಷಯ. ಆದರೆ ಆತ್ಮಕ್ಕೆ ಸಾವಿಲ್ಲ. ಯಾವಾಗ ಆತ್ಮಸ್ವರೂಪಿಯಾಗಿರುವ ದೇವರು, ನನ್ನ ಸೃಷ್ಟಿಕರ್ತನನ್ನು ನಾನು ವಿಶ್ವಾಸಿಸುತ್ತೇನೆ ಮತ್ತು ನನ್ನ ರಕ್ಷಣೆಗಾಗಿ ಅವರು ಕಳುಹಿಸಿದ ತಮ್ಮ ಏಕೈಕ ಪುತ್ರ ಯೇಸು ಕ್ರಿಸ್ತರನ್ನು ನಾನು ವಿಶ್ವಾಸಿಸುತ್ತೇನೆ, ಆಗ ನಾನು ನಿತ್ಯ ಜೀವವನ್ನು ಅದೇ ದೇವರೊಡನೆ ಸದಾಕಾಲಕ್ಕೂ ಜೀವಿಸಲು ನನಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಹೇಗೆ ನಮ್ಮ ಶರೀರ ಈ ಆತ್ಮಕ್ಕೆ ಮತ್ತು ಮನಸ್ಸಿಗೆ ಒಂದು ಮನೆಯಾಗಿದ್ದರೂ ಅದಕ್ಕೂ ಒಂದು ಹಸಿವಿದೆ. ನಮಗೆ ಗೊತ್ತುಂಟು, ನಾವು ದಿನ ಊಟ ಮಾಡ್ತೇವೆ, ತಿಂಡಿ ತಿನಿಸು ತಿನ್ನುತ್ತೇವೆ. ಅದೇ ರೀತಿ ಆತ್ಮಕ್ಕೂ ಆಹಾರದ ಅಗತ್ಯ ಇದೆ, ದಾಹವಿದೆ. ಈ ಆತ್ಮದ ಆಹಾರ ಯಾವುದಂದರೆ ದೇವರ ವಾಕ್ಯ. ಯಾಕೆಂದರೆ ನಾವು ದೇವರ ಮಕ್ಕಳು. ದೇವರ ಮಕ್ಕಳಿಗೆ ದೇವರ ವಾಕ್ಯವೇ ಆಹಾರವಾಗಿದೆ. ಇದು ನಾವು 1ನೇ ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ. ಅಲ್ಲಿ ಹೇಳಿದೆ, ನೀವು ಹೊಸದಾಗಿ ಹುಟ್ಟಿದ ಮಕ್ಕಳಂತೆ ಸದಾ ಆಧ್ಯಾತ್ಮಿಕ ಹಾಲನ್ನೇ ನೀವು ಬಯಸಿರಿ, ಅದನ್ನು ನೀವು ಕುಡಿಯಿರಿ ಅಂತ. ಅಂದರೆ ಈ ಆಧ್ಯಾತ್ಮಿಕ ಹಾಲು ಯಾವುದಂದರೆ ದೇವರ ವಾಕ್ಯ. ನಾವು ಬೆಳೆದರೂ ದೇವರಿಗೆ ನಾವು ಮಕ್ಕಳೇ ಆಗಿದ್ದೇವೆ. ಹೇಗೆ ಸಣ್ಣ ಮಕ್ಕಳಿಗೆ ತಾಯಿಯ ಎದೆ ಹಾಲು ಉತ್ತಮ ಆಹಾರ, ಅದನ್ನು ಕೇವಲ ವಾರಕ್ಕೊಮ್ಮೆ ಅಲ್ಲ, ದಿನಕ್ಕೆ ಎಷ್ಟೋ ಬಾರಿ ಆ ಮಗು ಕುಡಿಯುತ್ತದೆ. ಅದೇ ರೀತಿ ನಾವು ಆತ್ಮಸ್ವರೂಪಿಯಾಗಿರೋ ನಾವು ಈ ದೇವರ ವಾಕ್ಯ ಎಂಬ ಹಾಲನ್ನು ನಾವು ಕುಡಿದು ಆತ್ಮದಲ್ಲಿ ನಾವು ಬಲಿಷ್ಠರಾಗಿರ್ಬೇಕು. ಆವಾಗ ನಮ್ಮ ಜೀವನದಲ್ಲಿ ಅದರ ಪ್ರಭಾವವನ್ನು ನಾವು ನಮ್ಮ ಮನಸ್ಸಿನಲ್ಲೂ ಶರೀರದಲ್ಲೂ ನೋಡ್ತೇವೆ. ಯಾಕೆ ಇವತ್ತು ಮನುಷ್ಯ ಕಷ್ಟದಲ್ಲಿ, ಸಂಕಷ್ಟದಲ್ಲಿ
ನರಳಾಡುತ್ತಿದ್ದಾನೆ. ಕಷ್ಟ ಸಂಕಷ್ಟ ಬರುವುದಿಲ್ಲ ಅಂತ ನಾನು ಹೇಳ್ತಿಲ್ಲ. ಯೇಸು ಹೇಳ್ತಾರೆ, ಕಷ್ಟ ಸಂಕಷ್ಟಗಳು ನಿಮಗೆ ಇದ್ದೇ ಇರುತ್ತವೆ, ಆದರೆ ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ಇರುವುದು ಖಂಡಿತ, ಆದರೆ ಭಯಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕವನ್ನು ಯೇಸು ಕ್ರಿಸ್ತರು ಯಾವ ರೀತಿ ಜಯಿಸಿ ನಮಗೆ ಕೂಡ ಆ ಜಯವನ್ನು ಕೊಟ್ಟಿದ್ದಾರೆ ಎಂಬುದನ್ನು ತಿಳಿಬೇಕಾದ್ರೆ ದೇವರ ವಾಕ್ಯಕ್ಕೆ ನಾವು ಹೋಗಬೇಕು. ಆವಾಗ ಪ್ರತಿಯೊಂದು ಸಮಸ್ಯೆಯಲ್ಲೂ ನಾವು ಪರಿಹಾರವನ್ನು ಹುಡುಕಿ ಲೋಕದ ಹಿಂದೆ ಓಡುವುದಿಲ್ಲ ಅಥವಾ ಯಾರ ವ್ಯಕ್ತಿಗಳ ಹಿಂದೆ ಓಡುವುದಿಲ್ಲ. ಆ ವಾಕ್ಯ, ಆ ದೇವರಾಗಿರುವ ಆ ವಾಕ್ಯದಲ್ಲಿ, ಯೇಸು ಆಗಿರುವ ವಾಕ್ಯದಲ್ಲಿ ಈ ಸಮಸ್ಯೆಗೆ ಏನು ಪರಿಹಾರ ಇದೆ ಅದನ್ನು ನಾನು ಹುಡುಕಿಕೊಂಡು ಆ ಪರಿಹಾರವನ್ನು ನನ್ನದಾಗಿಸಿಕೊಳ್ಳುತ್ತಾನೆ. ಅದಕ್ಕೆ ಯೇಸು ಹೇಳಿದರು, ದುಡಿದು ಭಾರ ಹೊತ್ತು ಬಳಲಿ ಬಂಡಾಗಿರೋ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕಷ್ಟಪಡುವವರೇ, ಕಷ್ಟಪಡುವವರೇ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದವರೇ, ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹೌದು ಪ್ರಿಯರೇ, ನಾವು ಯೇಸುವಿನ ಬಳಿಗೆ ಬರುವುದಂದರೆ ಅವರ ವಾಕ್ಯಕ್ಕೆ ಹೋಗುವುದು. ನಾವು ಕೆಲವು ಎಣಿಸ್ಬೋದು, ಮೊಣಕಾಲು ಊರಿ ಯೇಸುವೇ ನನ್ನ ಸಮಸ್ಯೆಗೆ ಪರಿಹಾರ ಕೊಡಿರಿ ಅಂತ ಹೇಳಿದಾಗ ಯೇಸು ಹೇಳ್ತಾರೆ, ನಾನು ಸಮಸ್ಯೆಗೆ ಪರಿಹಾರ ಕೊಟ್ಟಾಗಿದೆ, ಈಗ ವಾಕ್ಯದಲ್ಲಿ ಅದು ಲಿಖಿತವಾಗಿದೆ, ಆ ವಾಕ್ಯದಲ್ಲಿ ನೋಡು ಏನು ಪರಿಹಾರ ನಾನು ಕೊಟ್ಟಿದ್ದೇನೆ, ಅದನ್ನು ವಿಶ್ವಾಸಿಸು, ಅದನ್ನು ಬಾಯಿಂದ ಉಚ್ಚರಿಸು ಮತ್ತು ಅದನ್ನು ನಂಬು. ಆವಾಗ ನೋಡು ನಿನ್ನ ಜೀವನದಲ್ಲಿ ಆ ಸಮಸ್ಯೆ ಯಾವ ರೀತಿ ನಿನ್ನಿಂದ ದೂರವಾಯಿತು ಎಂಬುದು ನಿನಗೆ ತಿಳಿಯದು ಎಂದು. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ದೇವರನ್ನು ಪ್ರೀತಿಸುವುದು ಹೌದಾದರೆ ನಾವು ವಾಕ್ಯವನ್ನು ಪ್ರೀತಿಸಬೇಕು. ದೇವರೊಡನೆ ನಮಗೆ ಏನು ಸತ್ಸಂಬಂಧವನ್ನು ಬೆಳೆಸಬೇಕಾದರೆ ನಾವು ಆ ವಾಕ್ಯದಲ್ಲಿ ಸತ್ಸಂಬಂಧವನ್ನು ಬೆಳೆಸಿಕೊಳ್ಬೇಕು. ನಾವು ಆ ವಾಕ್ಯದೊಡನೆ ಸಮಯವನ್ನು ಕಳೆಯಬೇಕು. ಆವಾಗ ಈ ಲೋಕದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ನಮ್ಮ ಜೀವನದಲ್ಲಿ ಒಂದು ಶಾಂತಿದಾಯಕ, ಸಮಾಧಾನಕರವಾದ, ಆರೋಗ್ಯದಿಂದ ತುಂಬಿದ, ಸಮೃದ್ಧಿಯಿಂದ ತುಂಬಿದ ಜೀವನವನ್ನು ಜೀವಿಸಲು ನಮಗೆ ಸಾಧ್ಯವಾಗುವುದು. ಇಲ್ಲದಿದ್ದರೆ ನಾವು ಈ ಲೋಕದಲ್ಲಿ ಲೋಕವು ಕೊಡುವ ಆ ಪರಿಹಾರವನ್ನು ನಮ್ಮದಾಗಿಸಿಕೊಂಡ್ರೆ, ನಾನು ಹೇಳ್ತಾ ಇಲ್ಲ ಅದು ಆಗುವುದಿಲ್ಲ ಅಂತ, ಅದು ತಾತ್ಕಾಲಿಕವಾಗಿ ಕೆಲವು ದಿನಗಳಿಗೆ, ಕೆಲವು ಸಮಯಕ್ಕೆ ನಮಗೆ ಪರಿಹಾರ ಕೊಟ್ಟಂತೆ ಕಾಣಬಹುದು. ಇರ್ಬೋದು ಆರೋಗ್ಯದ ಬಗ್ಗೆ, ಇರ್ಬೋದು ಶಾಂತಿ ಸಮಾಧಾನದ ಬಗ್ಗೆ, ಇರ್ಬೋದು ಯಾವುದೇ ರೀತಿಯ ಸಮಸ್ಯೆಯ ಬಗ್ಗೆ, ಬಡತನದ ಸಮಸ್ಯೆ ಇರ್ಬೋದು. ಪ್ರತಿಯೊಂದಕ್ಕೂ ಅದರಿಂದ ನಾವು ಹೇಗೆ ಹೊರಗೆ ಬರುವುದು ಅಥವಾ ಅದಕ್ಕೆ ಪರಿಹಾರ ಏನೆಂಬುದು ವಾಕ್ಯವಾಗಿರುವ ಯೇಸು ನಮಗೆ ಅದರಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪ್ರಿಯರೇ, ಈ ಬೈಬಲ್ ಎಂಬುದು ಅಥವಾ ದೇವರ ವಾಕ್ಯದ ಈ ಗ್ರಂಥ ಎಂಬುದು ಅದು ಓದಿ ಮುಚ್ಚಿಡುವ ಪುಸ್ತಕ ಅಲ್ಲ. ಅದು ಆ ವಾಕ್ಯ ನನ್ನದಾಗಿಸಿಕೊಳ್ಬೇಕು. ಆ ವಾಕ್ಯದಲ್ಲಿ ಈ ರೀತಿ ಬರೆದಿದೆ, ಆದ್ದರಿಂದ ನಾನು ಇದನ್ನು ವಿಶ್ವಾಸಿಸುತ್ತೇನೆ. ಇಡೀ ಲೋಕವೇ ಏನೇ ಹೇಳಲಿ, ನಾನು ಅದು ವಿಶ್ವಾಸಿಸುವುದಿಲ್ಲ. ಈ ಬೈಬಲ್ನಲ್ಲಿರುವ ರಿಪೋರ್ಟ್ ಏನು ಹೇಳ್ತದೆ ಆ ರಿಪೋರ್ಟನ್ನು ನಾನು ನಂಬ್ತೇನೆ. ಈ ರೀತಿ ನಾವು ಮಾಡಿದಾಗ ಪ್ರಿಯರೇ, ನಿಜವಾಗಿಯೂ ನಾವು ಭಾಗ್ಯವಂತರು. ಬೈಬಲ್ ನಮ್ಮ ಮನೆಯಲ್ಲಿ ಇದೆ, ಬೈಬಲನ್ನು ನಾವು ಓದಿದ್ದೇವೆ, ಬೈಬಲು ನಮಗೆ ಬಹಳ ಒಂದು ಪ್ರೀತಿಯ ಪುಸ್ತಕ ಆಗಿರ್ಬೋದು. ಆದರೆ ಅದರೊಳಗಿರುವ ಆ ದೇವರು, ಆ ಯೇಸು, ಅವರನ್ನು ನಾವು ಅರಿಯದೇ ಹೋದರೆ ಆ ಪುಸ್ತಕವನ್ನು ಪೂಜೆ ಮಾಡಿ ಏನೂ ಕೂಡ ಪ್ರಯೋಜನ ಇಲ್ಲ. ಇವತ್ತು ಸಣ್ಣ ಮಕ್ಕಳಿಗೂ ಕೂಡ ಖಂಡಿತವಾಗಿಯೂ ನಾವು ಕೆಲವೊಮ್ಮೆ ನೋಡ್ತೇವೆ, ಹಿರಿಯರಿಗೆ ನಾವು ದೇವರ ವಾಕ್ಯವನ್ನು ಕೊಡುವಾಗ ಕೆಲವೊಮ್ಮೆ ಮಕ್ಕಳು ಕೂಡ ಓಡಿ ಹೋಗಿ ಒಂದು ಬೈಬಲನ್ನು ತಂದು ಯಾವ ವಾಕ್ಯವನ್ನು ನಾವು ಹೇಳಿದೆವು ಅದನ್ನೇ ಹುಡುಕಿ ತೆಗಿತಾರೆ. ಅಥವಾ ಅವರಿಗೆ ಸಿಗುವ ಮೊದಲು ನಾವು ಇನ್ನೊಂದು ವಾಕ್ಯಕ್ಕೆ ಹೋದರೆ ಅಥವಾ ಬೇರೆ ವಿಷಯಕ್ಕೆ ಹೋದರೆ ಅವ್ರು ಹೇಳ್ತಾರೆ, ಯಾವ ವಾಕ್ಯ ಹೇಳಿದ್ರಿ, ನನಗೂ ಓದಬೇಕಂತ. ನಾನು ಖುದ್ದು ತುಂಬ ಕಡೆ ನಾನು ನೋಡಿದ್ದೇನೆ. ಆ ಮಕ್ಕಳಿಗೂ ತುಂಬ ಆಸಕ್ತಿ ಇದೆ. ಆದರೆ ಪ್ರಿಯರೇ, ನಾವೇ ಹಿರಿಯರಾಗಿರೋ ನಾವು ಅದಕ್ಕೆ ಸಮಯ ಕೊಡದೇ ಇದ್ದರೆ, ಅಥವಾ ಬೈಬಲ್ ಎಂಬುದು ಒಂದು ಸ್ಥಳದಲ್ಲಿ ನಾವು ಇಟ್ಟರೆ, ಅದು ನಮ್ಮ ಕೈಯಲ್ಲಿ ನಾವು ಇಟ್ಟುಕೊಂಡು ಅದನ್ನು ನಾವು ಓದಿ ಅದರಲ್ಲಿ ನಾವು ಸಮಯವನ್ನು ಕಳೆಯದೇ ಇದ್ದರೆ ಆ ಮಕ್ಕಳಲ್ಲಿರುವ ಉತ್ಸಾಹವು ಕೂಡ ಕುಂದುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋಣ. ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ ಅಲ್ಲಿ 8ನೇ ವಾಕ್ಯ ಹೇಳ್ತದೆ, ದೇವರ ವಾಕ್ಯ
ನಿನ್ನ ಸಮೀಪದಲ್ಲಿದೆ, ನಿನ್ನ ಬಾಯಿಯಲ್ಲೂ ಇದೆ, ನಿನ್ನ ಹೃದಯದಲ್ಲಿಯೂ ಅದು ಇದೆ. ಅಂದರೆ ಇದು ದೇವರ ವಾಕ್ಯ ನನ್ನ ಸಮೀಪದಲ್ಲಿ ಇದೆ. ಅಂದರೆ ಆ ರೀತಿ ನನಗೆ ಅದು ವಾಕ್ಯ ಆ ರೀತಿ ನನಗೆ ಅನುಭವ ನನಗೆ ಆಗಬೇಕು. ಅಂದರೆ ನನ್ನ ಹತ್ರನೇ ಇದೆ ಅದು ಅಂತ ಅಂದಾಗೆ. ಬೈಬಲ್ನಲ್ಲಿ ಇದೆ ಅಂದರೆ ಬೈಬಲ್ನಲ್ಲಿ ಇದೆ, ಅದು ನನ್ನ ಹತ್ತಿರಕ್ಕೆ ಬರಬೇಕು, ಸಮೀಪಕ್ಕೆ. ನನ್ನ ಬಾಯಿಯಲ್ಲೂ ನನ್ನ ಹೃದಯದಲ್ಲೂ ಅದು ಇರಬೇಕು. ಅಂದರೆ ಬಾಯಿಯಿಂದ ನಾನು ಅದನ್ನು ಆ ವಾಕ್ಯಗಳನ್ನು ನಿವೇದಿಸಬೇಕು. ಯಾಕೆಂದರೆ ಇದು ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದುದು, ಅದು ಸತ್ಯವಾದುದು, ಕ್ರಿಯಾತ್ಮಕವಾದುದು ಆ ವಾಕ್ಯವಾಗಿದೆ. ಇಬ್ರಿಯ 4:12 ಬರೆದ ಹಾಗೆ. ಆದ್ದರಿಂದ ಪ್ರಿಯರೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ದೇವರ ವಾಕ್ಯಕ್ಕೆ ಮೊದಲ ಸ್ಥಾನವನ್ನು ನಾವು ಕೊಡೋಣ. ಈ ದೇವರ ವಾಕ್ಯ ಎಂಬ ಹಾಲನ್ನು ನಾವು ಸವಿದು ಅದು ಕುಡಿದು ಆತ್ಮದಲ್ಲಿ ನಾವು ಬಲಿಷ್ಠರಾಗೋಣ. ಮತ್ತು ಆತ್ಮದಲ್ಲಿ ಬಲಿಷ್ಠರಾಗಿ ಅದನ್ನೇ ನಮ್ಮ ಬಾಯಿಯಿಂದ ನಾವು ನಿವೇದಿಸಿ ಆ ವಾಕ್ಯಗಳನ್ನು ದೇವರು ನಿಜವಾಗಿಯೂ ನಮ್ಮೊಡನೆ ಜೀವಿಸ್ತಾರೆ. ಇಮ್ಮಾನುವೇಲ್ ಎಂಬ ಆ ಪದದ ಅರ್ಥ ಇಮ್ಮಾನುವೇಲ್, ದೇವರು ನಮ್ಮ ಸಂಗಡ ಜೀವಿಸ್ತಾರೆ ಎಂಬುದು ನಮ್ಮ ನಡೆನುಡಿಯಲ್ಲಿಯೂ ನಮಗೂ ಆ ರೀತಿಯ ಒಂದು ಅನುಭವವಾಗಲಿ, ನಮ್ಮನ್ನು ನೋಡುವ ಇತರರಿಗೂ ಆ ರೀತಿಯ ಒಂದು ಅನುಭವ ಆಗುವಂತೆ ನಮ್ಮ ಜೀವನ ಪ್ರೇರಣೆಯಾಗಲಿ ಎಂದು ನಾವು ತ್ರಿಯೇಕ ದೇವರಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಆಮೇನ್. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್.